ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಡೇಂಜರ್ ಡಿಸೆಂಬರ್ ಅಂತ ಹೇಳಿ ಹಲವಾರು ಜನರು ಈಗಾಗಲೇ ಹೆದರ್ಕೊಂಡಿದ್ದೀರಿ. ಡಿಸೆಂಬರ್ನ ತಿಂಗಳಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತೆ ಮತ್ತು ಅಪಘಾತಗಳಾಗುತ್ತವೆ, ತುಂಬ ಘನಘೋರವಾದ ಘಟನೆಗಳು ನಡೆಯುತ್ತವೆ ಅಂತ ಹೇಳಿ ಬಹಳ ಜನರು ನೊಂದಿದ್ದಾರೆ, ಭಯಪಟ್ಟಿದ್ದಾರೆ ಮತ್ತು ಎಷ್ಟೋ ಜನಕ್ಕೆ ನಡೆದಿದೆ ಸಹ. ಹೌದು, ನಿಜವಾಗ್ಲಿಯೂ ಡಿಸೆಂಬರ್ ಡೇಂಜರ್ ಏನಾ ಅಂತ ನೋಡೋದಾಯಿತು ಅಂದರೆ, ಒಂದು ಹಂತಕ್ಕೆ ಹೇಳಬೇಕು ಅಂದರೆ ಕೇವಲ ಡಿಸೆಂಬರ್ ಮಾತ್ರ ಡೇಂಜರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನವಂಬರ್, ಡಿಸೆಂಬರ್, ಜನವರಿ ಈ 3 ತಿಂಗಳುಗಳು ಕಾಲ ಸಹ ಬಹಳವಾಗಿ ನಾವು ಕತ್ತಲಿನಲ್ಲೇ ಇರಬೇಕಾಗ್ತದೆ. ಕಾರಣ ದಕ್ಷಿಣಾಯನದ ಉಚ್ಚ ಕಾಲ. ಈ ಕಾರ್ತಿಕ ಅಮಾವಾಸ್ಯೆಯಿಂದ ಪ್ರಾರಂಭವಾದರೆ ಮಕರ ಸಂಕ್ರಮಣದವರೆಗೂ ಸಹ ಬಹಳ ಘನಘೋರವಾದ ಘಟನೆಗಳು ಪ್ರಕೃತಿಯಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೆ ನಾವು ನವಂಬರ್, ಡಿಸೆಂಬರ್, ಜನವರಿ ಅಂತ ಹೆಸರಿಟ್ಕೊಳ್ಬಹುದೇ ಹೊರತು ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಹಿಮಂತ ಋತು ಅಥವಾ ಹೇಮಂತ ಋತು ಏನು ಪ್ರಾರಂಭವಾಗುತ್ತೆ ಮತ್ತು ಸಂಕ್ರಮಣದ ಕಾಲ, ಮಕರ ಸಂಕ್ರಮಣದ ಕಾಲದವರೆಗೂ ಸಹ ದಕ್ಷಿಣಾಯನದ ಪರಮ ಉಚ್ಚ ಕಾಲ ಇರುತ್ತೆ. ನೋಡಿ, 5:30-6 ಗಂಟೆ ಆಗ್ತಾ ಇದ್ದ ಹಾಗೆ ನಮಗೆ ಎಂಥ ಕತ್ತಲಾಗೋಗುತ್ತೆ ಅಲ್ವಾ. ಇನ್ನು 6:30 ಆಗೋಯ್ತು ಅಂದರೆ ಪೂರ್ತಿ ಕಗ್ಗತ್ತಲು ಆವರಿಸ್ಕೊಳ್ಳುವಂಥ ಕಾಲ. ಅದೇ ಉತ್ತರಾಯಣದ ಪುಣ್ಯಕಾಲದಲ್ಲಿ ನೋಡಿ, 7 ಗಂಟೆ ಆಗ್ತಿದ್ರು ನಮಗೇನು ಮನೆ ಲೈಟ್ ಹಾಕಬೇಕು ಅಂತೇನು ಅನಿಸೋದಿಲ್ಲ. ಕಾರಣ ಅಷ್ಟು ಬೆಳಕಿರುತ್ತೆ. ಅಂದರೆ ವಾತಾವರಣದಲ್ಲೇ ಇಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೇವೆ. ಈ ವಾತಾವರಣದಲ್ಲೇ ಇಷ್ಟು ಬದಲಾವಣೆ ಇದ್ದಾಗ ಯಾಕೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ? ಪ್ರಕೃತಿ ಬದಲಾವಣೆ. ಸೂರ್ಯನ ಸ್ಥಾನ ಅಲ್ಲದೆ ಇದ್ರೂ ಚಲನೆಯ ಬದಲಾವಣೆಯಿಂದಾಗಿ ನಮಗಿಷ್ಟೆಲ್ಲ ಪರಿವರ್ತನೆಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಜನವರಿ 14ನೇ ತಾರೀಕಿನವರೆಗೂ ಪ್ರತಿಯೊಬ್ಬರೂ ಅಷ್ಟೇ ತುಂಬ ಜಾಗರೂಕತೆಯಿಂದ ಇರಬೇಕು. ದಕ್ಷಿಣಾಯನದ ಪ್ರಮೋಚ್ಚ ಕಾಲದಲ್ಲಿದ್ದೇವೆ. ಮಾನಸಿಕ ಸ್ಥಿತಿಗತಿಗಳು ತುಂಬ ಏರಿಳಿತವಾಗ್ತಾ ಇರುತ್ತವೆ. ಸಣ್ಣ ಪುಟ್ಟ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಮಾನಸಿಕ ವ್ಯಥೆಗೆ ಕಾರಣ ಆಗ್ತಾ ಇರುತ್ತೆ. ಚಿಂತೆಗಳು ಜಾಸ್ತಿ ಆಗ್ತಾ ಇರುತ್ತವೆ. ಮಾಡುವಂತಹ ಕೆಲಸ ಕಾರ್ಯಗಳ ನಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕೋದಿಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಂತೂ ನಿಮಗೆ ಬಹಳ ತಲೆ ಕೆಟ್ಟು ಗೊಬ್ಬರ ಹಿಡಿದಿರುತ್ತೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನುವಂತಹ ವಿಚಾರಗಳು ಗೊತ್ತಿಲ್ಲದೆ ಒದ್ದಾಡ್ತಾ ಇರ್ತೀರಿ. ಹಾಗಾಗಿ ಡಿಸೆಂಬರ್ ಮಾತ್ರ ಅಲ್ಲ, ಜನವರಿ 14ನೇ ತಾರೀಕಿನವರೆಗೂ ಸಹ ಎಲ್ಲರೂ ಬಹಳ ಜಾಗರೂಕತೆಯಿಂದ ಇರಬೇಕು. ವಾಹನ ಅಪಘಾತಗಳು ತುಂಬ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹುಷಾರು. ವಾಹನಗಳನ್ನು ಯೂಸ್ ಮಾಡ್ತಕ್ಕಂಥವ್ರು ಸ್ವಂತ ವಾಹನಗಳಾಗಲಿ ಯಾವುದೇ ಆಗಲಿ ವಾಹನಗಳನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಜಾಗ್ರತೆಯಾಗಿ ಚಾಲನೆಯನ್ನು ಮಾಡ್ತಾ ಬನ್ನಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾಯಿತು ಅಂತ ಹೇಳಿದ್ರೆ, 5ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಮಿಥುನ ರಾಶಿಗೆ ಗುರು ವಕ್ರೀಗತನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಇಷ್ಟು ದಿವಸ ಗುರುಬಲ ಮತ್ತು ಗುರುಬಲ ಕೆಲ ರಾಶಿಗಳಿಗಿತ್ತು, ಕೆಲವು ರಾಶಿಗಳಿಗೆ ಈಗ ಹೋಗುತ್ತೆ. ಅಂದರೆ ತನ್ನ ಮೂಲಸ್ಥಾನ ಮತ್ತೆ ಪುನಃ ದೀರ್ಘ ಸಂಚಾರವಾಗಿರ್ತಕ್ಕಂಥ ಮಿಥುನ ರಾಶಿಗೆ ಪ್ರಯಾಣ ಬಳಸ್ತಾ ಇದ್ದಾನೆ ವಕ್ರೀಗತನಾಗಿ ಗುರು. ಇನ್ನು 6ನೇ ತಾರೀಕು 12ನೇ ತಿಂಗಳು 2025ಕ್ಕೆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 7ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 20ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಧನಸ್ಸು ರಾಶಿಗೆ ಶುಕ್ರ ಪ್ರವೇಶ ಮಾಡಿದ್ರೆ, 29ನೇ ತಾರೀಕು 12ನೇ ತಿಂಗಳು 2025ಕ್ಕೆ ಬುಧನು ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಗ್ರಹಗಳ ಸ್ಥಾನದ ಬಲಾನುಬಲಗಳ ಆಧಾರದಲ್ಲಿ ಯಾವ ರಾಶಿಯವರಿಗೆ ಈ ಗ್ರಹಗಳ ಸ್ಥಾನದ ಬಲಾಬಲಗಳ ಆಧಾರದಲ್ಲಿ ರಾಶಿ ಭವಿಷ್ಯ ಹೇಗಿದೆ, ಈ ತಿಂಗಳ ಮಾಸಿಕ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ. ಸಿಂಹರಾಶಿಯವರಿಗೆ 2025ರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋದಾಯಿತು ಅಂದರೆ, ದಿಢೀರ್ ಅಂತ ನಿಮಗೆ ಬಹಳ ಸಂತಸಮಯವಾದ ವಾತಾವರಣ ಬರ್ತಾ ಇದೆ ಸಿಂಹರಾಶಿಯವರಿಗೆ. ಏನಪ್ಪ ಕಾರಣ ಅಂತ ಹೇಳಿದ್ರೆ, 5ನೇ ತಾರೀಕಿನವರೆಗೂ ವ್ಯಯದಲ್ಲಿದ್ದಂತಹ ಗುರುವು ವಕ್ರೀಗತನಾಗಿ ಪುನಃ ಮಿಥುನ ರಾಶಿಗೆ ಸಂಚಾರವನ್ನು ಮಾಡಿ ಲಾಭಸ್ಥಾನದ ಗುರುವಿನ ಸಂಚಾರದ ಸ್ಥಾನದ ಫಲದ ನಿರೀಕ್ಷೆಯನ್ನು ನೀವು ಮಾಡಬಹುದು. ಒಳ್ಳೆಯ ಅಭಿವೃದ್ಧಿಯನ್ನು ಗುರು ಈ ಬಾರಿ ನಿಮಗೆ ಕೊಡ್ತಾ ಇದ್ದಾನೆ. ಅನುಕೂಲಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಕೃಷಿಕರಿಗೆ ಹೆಚ್ಚಿನವಾಗಿರ್ತಕ್ಕಂತಹ ಲಾಭಗಳು ಬರುವಂಥದ್ದು ಸಾಧ್ಯತೆಗಳಿದ್ದಾವೆ. ಇನ್ನು ಅದೇ ರೀತಿಯಾಗಿ ನೌಕರರಿಗೆ ಮೇಲಧಿಕಾರಿಗಳಿಂದ ಇದ್ದಂತಹ ಅನೇಕ ತೊಂದರೆ ತಾಪತ್ರೆಗಳೆಲ್ಲ
ದೂರ ಆಗಿ ಕೆಲಸದ ಸ್ಥಳದಲ್ಲಿ ಪುನಃ ಸೌಖ್ಯವಾದ ವಾತಾವರಣ ಉಂಟಾಗುತ್ತೆ. ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಶತ್ರುಗಳು ನಿಮಗೆ ಮಿತ್ರರಾಗ್ತಕ್ಕಂಥದ್ದು, ಸಹೋದ್ಯೋಗಿಗಳೊಟ್ಟಿಗೆ ಇದ್ದಂತಹ ಅನೇಕ ತಾಪತ್ರೆಗಳು ನಿವಾರಣೆ ಆಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕರ್ತವ್ಯಕ್ಕೆ ಎಲ್ಲೂ ಸಹ ನೀವು ಚ್ಯುತಿಬಾರದಂತೆ ನಡ್ಕೋತೀರ. ನಿಮ್ದೇನಿದೆ ಕೆಲಸ ಕಾರ್ಯಗಳನ್ನು ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀರ. ಒಟ್ಟಾರೆ ಶಾಂತಿಯಾದಂತಹ ಪ್ರಭಾವಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ ಇದೆ ಈ ಒಂದು ತಿಂಗಳಲ್ಲಿ. ಜೊತೆಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಬಹಳ ಉತ್ತಮವಾದ ಲಾಭಗಳನ್ನು ಕರುಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತದೆ. ಖರ್ಚುಗಳು ಕಡಿಮೆ ಆಗುತ್ತವೆ, ಲಾಭಗಳು ಜಾಸ್ತಿ ಆಗುತ್ತವೆ. ಒಂದಷ್ಟು ಹಣಕಾಸಿನ ಉಳಿತಾಯವೂ ಸಹ ನಿಮಗೆ ಆಗ್ತಕ್ಕಂಥದ್ದು. ಹಣಕಾಸಿನ ಅಡಚಣೆಯಿಂದ ದೂರ ಆಗ್ತಕ್ಕಂತಹ ತಿಂಗಳು ಈ ಒಂದು ಸಿಂಹರಾಶಿಯವರಿಗೆ. ಅದೇ ರೀತಿಯಾಗಿ ತುಂಬ ದಿವಸಗಳಿಂದ ಸಾಲದ ಬಾಧೆಯಿಂದ ಬಳಲ್ತಾ ಇದ್ದಂಥವರಿಗೆ ಆದಾಯವು ನಿಮಗೆ ಹೆಚ್ಚಾಗೋದ್ರಿಂದ ಸಾಲಗಳನ್ನು ತೀರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಸಾಲ ಬಾಧೆ ಕಡಿಮೆ ಆಗ್ತದೆ. ಬಂಧು ಮಿತ್ರರ ಸಹಾಯ ಸಹಕಾರಗಳು ಸಹ ನಿಮಗೆ ಈ ತಿಂಗಳು ಸಿಗ್ತಕ್ಕಂಥದ್ದು. ಮನಸ್ಸಿಗೆ ಬಹಳ ನೆಮ್ಮದಿ ಅನ್ನೋದನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. 5ನೇ ತಾರೀಕಿನವರೆಗೂ ಸಹ ನಿಮಗೆ ಏನಪ್ಪ ಎತ್ತಪ್ಪ ಅಂತ ಏನೇನೋ ಯೋಚನೆಗಳು ಬರ್ತಾ ಹೋಗ್ತಾ ಇರುತ್ತೆ. ಆದರೆ 5ನೇ ತಾರೀಕಿನ ನಂತರದಲ್ಲಿ ನಿಮಗೆ ದಿಢೀರ್ ಬದಲಾವಣೆಗಳಿಂದಾಗಿ ಒಟ್ಟಾರೆ ಉತ್ತಮವಾದಂತಹ ಲಾಭಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಿ. ಕೃಷಿಕರಿಗೆ ಹೆಚ್ಚಿನ ಲಾಭಗಳು, ಇನ್ನು ಹೇಗೂ ಸಂಕ್ರಮಣ ಬೇರೆ ಹತ್ತಿರ ಬರ್ತಾ ಇರೋದ್ರಿಂದ ನಿಮ್ಮ ಕೃಷಿಯ ಚಟುವಟಿಕೆಗಳು ಗರಿಗೆದರುವಂತಹ ಸಮಯವೂ ಸಹ ಹೌದು. ಹೆಚ್ಚಿನ ಲಾಭದ ನಿರೀಕ್ಷೆಯನ್ನು ಸಹ ನೀವು ಮಾಡಬಹುದು. ಖರ್ಚುಗಳು ಕಡಿಮೆ ಆಗ್ತದೆ ನಿಮಗೆ. ಅದೇ ರೀತಿಯಾಗಿ ಸ್ವಲ್ಪ ಕೃಷಿಕರು ಯಾರ ಹತ್ರನೂ ಸಾಲ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ. ಸಾಗುವಳಿ ಎಲ್ಲ ಚೆನ್ನಾಗಾಗ್ತದೆ ನಿಮಗೆ. ಎಲ್ಲರೊಟ್ಟಿಗೂ ಒಂದಿಷ್ಟು ಬಾಂಧವ್ಯಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿಂದ ಬಳಲ್ತಾ ಇದ್ದರೆ ಆ ತೊಂದರೆ ತಾಪತ್ರೆಗಳಿಂದೆಲ್ಲ ಮುಕ್ತರಾಗ್ತೀರಿ. ವಿದ್ಯಾಭ್ಯಾಸದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂತಹ ಒಂದು ತಿಂಗಳು. ನಿಮಗೆ ಬಹಳ ಸುಂದರವಾದಂತಹ ದಿನಮಾನಗಳು ಈ ಒಂದು ತಿಂಗಳಲ್ಲಿ ಇದ್ದಾವೆ. ಸಿಂಹರಾಶಿಯವರಿಗೆ ನಿಮಗೆ ವಕ್ರೀಗತನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹವೇನೂ ಇದೆ. ಆದರೆ ಅಷ್ಟಮ ಶನಿಯ ಪ್ರಭಾವ, ಆರೋಗ್ಯ ಸ್ವಲ್ಪ ಕಾಳಜಿ ಮಾಡಿ. ಜೊತೆಗೆ ಇದೇ ಒಂದು ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಪ್ರೇಮಿಗಳಿಗೆ ಮದುವೆ ಆಗ್ತಕ್ಕಂತಹ ಯೋಗಗಳು ಇದ್ದಾವೆ. ಆದರೆ ಹೇಗಾಗತ್ತೆ ಎತ್ತಾಗತ್ತೆ ಅನ್ನೋದು ನಡೆದ ಮೇಲೆ ಗೊತ್ತಾಗುತ್ತೆ. ಒಪ್ಪಂದದ್ದೋ ಸಮ್ಮತಿ ತಗೊಂಡು ಮಾಡಿದ್ದೀರೋ ಮದುವೆನಾ ದೊಡ್ಡವರದು, ಅಥವಾ ಸಮ್ಮತಿ ಇಲ್ಲದ ಹಾಗೆ ಕರ್ಕೊಂಡು ಒಟ್ಟೋಗಿ ಮದುವೆ ಮಾಡ್ಕೊಂಡಿದ್ದೀರೋ, ಎಲ್ಲ ಅದಾದ ನಂತರ ಒಟ್ಟಿನಲ್ಲಿ ಪ್ರೇಮಿಗಳಿಗೆ ಮದುವೆ ಮಾಡ್ಕೊಳ್ತಕ್ಕಂಥ ಯೋಗಗಳು ಕೂಡ ಬರ್ತವೆ. ಆದರೆ ಯೋಚನೆ ಮಾಡಿ ಎಂಥ ಸಂಗಾತಿಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ. ಒಂದು ಹೆಜ್ಜೆ ಮುಂದಕ್ಕೆ ಇಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಯಾವ ರೀತಿಯಾದಂಥ ಬದುಕು ನಮ್ಮದು, ಯಾವ ರೀತಿಯಾಗಿ ನಾವು ನಮ್ಮ ಬದುಕನ್ನು ಸಾಗಿಸ್ಬೇಕು, ಯಾರು ನಮ್ಮ ಜೀವನದಲ್ಲಿ ಇರಬೇಕು, ಯಾರು ನಮ್ಮ ಜೀವನದಲ್ಲಿ ಇರಬಾರ್ದು, ಪ್ರತಿಯೊಂದನ್ನು ಆಲೋಚನೆ ಮಾಡ್ತಾ ಹೆಜ್ಜೆ ಇಡಬೇಕು. ಸುಮ್ಮನೆ ನಮಗೇನೋ ಇಷ್ಟ ಬಂದಿದೆ, ನಮಗೆ ಕಷ್ಟವಾಗಿದೆ, ಇಷ್ಟವಿದ್ದಾಗ ಜೊತೆಲಿರ್ತೀನಿ, ಕಷ್ಟವಿದ್ದಾಗ ಬಿಡ್ತೀನಿ ಅಲ್ಲ. ಇಷ್ಟಪಡಬೇಕಾದ್ರೇ ನಾನು ಎಂಥವರನ್ನು ಇಷ್ಟಪಡ್ತಿದ್ದೀನಿ ಅಂತ ಗಂಡಾಗಲಿ ಹೆಣ್ಣಾಗಲಿ ಒಂದು ನಿಮಿಷ ಕೂತು ಆಲೋಚನೆ ಮಾಡಿ ಜೀವನ ಪೂರ್ತಿ ಸಂತೋಷಮಯವಾಗಿ ಕಳೆಯೋದಕ್ಕೆ ಸಾಧ್ಯವಾಗುತ್ತಾ? ನೀವು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ಳೋಕೆ ಯೋಗ್ಯತೆ ನಿಮಗಿದೆಯಾ? ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಯೋಗ್ಯತೆ ಅವರಿಗಿದೆಯಾ? ಫಲಾನುಫಲಗಳ ಪರೀಕ್ಷೆ ಆಗಿ ಹೋಗಲಿ, ಆಮೇಲೆ ಮದುವೆ. ಸುಮ್ಮನೆ ವಯಸ್ಸಿಗೆ ಬಂದಿದ್ದೀನಿ, ದೇಹದ ಬಯಕೆ ಇದೆ, ತೃಷೆ ತೀರಿಸ್ಕೋಬೇಕು, ಹಾಗಾಗಿ ಸಮಾಜಕ್ಕೊಂದು ಹೆಸರು, ಲೋಕದ ಮುಂದೆ ಕಟ್ತೀನಿ ತಾಳಿನ, ನಾನು ಕುತ್ತಿಗೆ ಬಗ್ಗಿಸ್ಬಿಡ್ತೀನಿ, ಆಮೇಲೆ ಇಬ್ಬರದ್ದು ತೀರತ್ತೆ, ತೀರಿದ ಮೇಲೆ ಉಳಿಬೇಕು ಪ್ರೇಮ, ತೀರಿದ ತಕ್ಷಣ ಕಳೆದು ಹೋಗಬಾರ್ದು. ಸ್ವಲ್ಪ ಜಾಗ್ರತೆ. ಅದಕ್ಕೆ ಅಲ್ವಾ ದೊಡ್ಡವ್ರು ಹೆದರ್ಕೊಳ್ಳೋದು, ಪ್ರೀತಿಸಿದ್ದೀನಿ ಅಂದಾಗ ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಎಂಥದ್ದು, ಏನು ಕಥೆಯೋ ಅಂತ. ಇರಲಿ. ಇನ್ನು ಸಿಂಹರಾಶಿಯವರಿಗೆ ಈ ಒಂದು ತಿಂಗಳು ಬಹಳ ಸುಂದರವಾಗಿರ್ತಕ್ಕಂತಹ ತಿಂಗಳು ಅಂತಲೇ ಹೇಳಬೇಕಾಗುತ್ತೆ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮಜಾತಕವನ್ನು ತೋರಿಸ್ಕೊಳ್ಬೇಕಾದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ವಾಟ್ಸಪ್ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬಂದು ಭೇಟಿ ಮಾಡಬಹುದು. ಸ್ವಲ್ಪ ಈ ತಿಂಗಳು ನಿಮಗೆ ಬಹಳ ಅದೃಷ್ಟವನ್ನೇ ತಂದುಕೊಡುತ್ತೆ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯ ದಿನಗಳನ್ನು ಹೊಂದಿರತಕ್ಕಂಥ ಮಾಸ ಇದು. ಸೊ ಹಾಗಾಗಿ ಚೆನ್ನಾಗಿರಿ, ಚೆನ್ನಾಗಿ ಆಗಿ, ಒಳ್ಳೆಯದಾಗಿ. ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರಿಯಾಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರಬೇಕಂದ್ರೆ ಇವತ್ತೇ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಪ್ರತಿಯೊಬ್ಬರು ಕಾಳಜಿಯನ್ನು ಮಾಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಅದರಿಂದ
ಮುಂದಿನ 4-6 ವರ್ಷಗಳಲ್ಲಿ ಆ ಗಿಡವು ಬೆಳೆದು ನಿಂತು ಹಲವಾರು ರೀತಿಯಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರವನ್ನು ಮತ್ತು ಆಸರೆಯನ್ನು ಕೊಡ್ತಾ ಇರುತ್ತೆ. ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡ್ತಾ ಇರುತ್ತೆ. ಅದನ್ನು ನೋಡಿದಂತಹ ನೀವೇ ಸಂತೋಷ ಪಡಬಹುದು. ಪಶುಗಳನ್ನು, ಪಕ್ಷಿಗಳನ್ನು, ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನು ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಜೀವನ ಸುಖವಾಗುತ್ತೆ, ಸೌಖ್ಯವಾಗುತ್ತೆ. ಶುಭವಾಗಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕವಾದ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ವಿಶ್ವನಾಥಾಷ್ಟಕ ಸ್ತೋತ್ರವನ್ನು ಪ್ರತಿನಿತ್ಯ ಪಠಣವನ್ನು ಮಾಡ್ತಾ ಬನ್ನಿ. ಶುಭವಾಗಲಿ, ಮಂಗಳವಾಗಲಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದಾಗಿತ್ತು 2025 ಕ್ಯಾಲೆಂಡರ್ನ ತಿಂಗಳ ಕೊನೆಯ ತಿಂಗಳಾದಂತಹ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.